ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟು ನಾನು ಮಾತಾಡುವಾಗ 60 ಪಾಯಿಂಟ್ ಅಪ್ಪಲ್ಲಿದೆ. ಬೆಳಗ್ಗೆ ಆಲ್ಮೋಸ್ಟ್ 100 ಪಾಯಿಂಟ್‌ವರೆಗೂ ಅಪ್‌ಗೆ ಹೋಗಿ ಈಗ 25 ಪಾಯಿಂಟ್ ಇಳಿದು 60 ಪಾಯಿಂಟ್ ಅಪ್ಪಲ್ಲಿದೆ. ಸೊ ಮಾರ್ಕೆಟು ಮೇಲೆ ಹೋದರೆ ಸೆಲ್ಲಿಂಗ್ ಪ್ರೆಷರು, ಕೆಳಗಡೆ ಬಂದರೆ ಬೈಯಿಂಗ್ ಸಪೋರ್ಟು. ಇದು ಎಷ್ಟು ದಿನಕ್ಕೆ ತಡೆಯುತ್ತೆ ಅನ್ನೋದನ್ನು ನಾವು ಕಾದಿದ್ದು ನೋಡೋಣ. ಸೊ ಈ ನ್ಯಾರೋ ರೇಂಜಲ್ಲೇ ಮಾರ್ಕೆಟು ಟ್ರೇಡ್ ಆಗುತ್ತೆ. ಇವತ್ತು ಯಾಕೆ ಮಾರ್ಕೆಟು ಎತ್ತಿದ ತಕ್ಷಣನೇ ಅಪ್ ಆಯಿತು ನೋಡೋಣ. ಅದಕ್ಕೂ ಮುಂಚೆ ಚಿನ್ನ 3400ನ ಕ್ರಾಸ್ ಮಾಡಿದೆ ವರ್ಲ್ಡ್ ಮಾರ್ಕೆಟಲ್ಲಿ. ಇದರಲ್ಲಿ 24 ಕ್ಯಾರೆಟ್ ಗೋಲ್ಡು 10350 ಹತ್ತತ್ರ ಹೋಗಿದೆ. ಈಗ ಗೋಲ್ಡ್ ಬೆಲೆ 9380 ರೂಪಾಯಿ ಪ್ಲಸ್ GST. ನೀವು ಏನೇ ಕಮ್ಮಿಯಾಗಿ ಎಷ್ಟೇ ಕಮ್ಮಿ ಮೇಕಿಂಗ್ ಚಾರ್ಜ್ ಹಾಕಿದ್ರೂ 10,000ನ ಅದು ದಾಟ್ಬಿಡುತ್ತೆ. ಅದರಿಂದ ಗೋಲ್ಡು ತಿರ್ಗಾ 10,000 ಲೆವೆಲ್ನ ಟಚ್ ಮಾಡಿದೆ. ನಾವು ಸೇಫ್ ಆಗಿ ಇದನ್ನು ಹೇಳ್ಬಿಡೋಣ. ಸೊ ನೀವೆಲ್ಲ ಹ್ಯಾಪಿಯಾಗಿರಬೇಕು. ನಮ್ಮ ಕಾಲಿಂಗ್ ಗೋಲ್ಡು ವರ್ಕೌಟ್ ಆಗಿದೆ. ನಿನ್ನೆ ಟೈಟನ್ ಸ್ಟ್ರಾಟಜಿ ಬಗ್ಗೆ ಹೇಳಿದ್ದೆ. ಒಂದೇ ದಿನದಲ್ಲಿ 150 ಸ್ಟೋರು ಆ್ಯಡ್ ಮಾಡಿದ್ದಾರೆ. ಅದರಲ್ಲೂ ಇಂಡಿಯಾದಲ್ಲೇ ಕಾಂಪಿಟೇಷನ್ನೇ ಇಲ್ಲದೇ ಇರೋವಂಥ ಒಂದು ಜಾಗದಲ್ಲಿ 150 ಸ್ಟೋರ್ನ ಆ್ಯಡ್ ಮಾಡಿದ್ದಾರೆ. ಸೊ ಅದು ಮಾತ್ರ ಅಲ್ಲದೆ ವಿಧವಾದಂಥ ಬೇರೆ ಎಥ್ನಿಸಿಟೀಸಲ್ಲಿ ಕೂಡ ಅವರು ಅದನ್ನು ತಗೋತಾರೆ. ಈ ಥರ ದುಗುಡ ಪಡೋವಂಥ ಸುದ್ದಿ ಚಿನ್ನದಲ್ಲಿ ಬರ್ತಾನೆ ಇರುತ್ತೆ. ಬಟ್ ಇವತ್ತು ದೊಡ್ಡ ನ್ಯೂಸ್ ಏನು ಅಂತ ನೋಡಿದ್ರಿ ಅಂತಂದರೆ ಫ್ರಮ್ ಭಾಗವತರು ಜಪಾನ್ ಜೊತೆ ಸರೆಂಡರ್ ಆಗಿದ್ದಾರೆ ಅಂತ ನೋಡ್ಬೋದು. ವರ್ಲ್ಡ್ ವಾರ್ ಟೂರ್ ಆದಮೇಲೆ ಅಮೇರಿಕಾ ಹತ್ರ ಜಪಾನ್ ಸರೆಂಡರ್ ಆಗುತ್ತೆ. ಆದರೆ ಇವತ್ತು ಟ್ರಂಪ್ ಜಪಾನ್ ಹತ್ರ ಸರೆಂಡರ್ ಆಗಿದ್ದಾರೆ. ಈ ಜಪಾನವನು ಕರೆಕ್ಟಾಗಿ ಎಲ್ಲನೂ ಬರೆದು ಫೈನ್ ತೊಗೊಂಡು ಕೊಟ್ಬಿಟ್ಟಿದ್ದಾನೆ ಟ್ರಂಪ್ಗೆ. ಆಲ್ರೆಡಿ ಪ್ಲಾಂಟ್ ಹಾಕಿದ್ದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಆಗಿ ತೋರಿಸಿ $550 ಬಿಲಿಯನ್ ನಾನು ಪ್ಲಾಂಟ್ ಹಾಕ್ತೀನಿ ಅನ್ನೋ ಥರ ತೋರಿಸಿದ್ದಾನೆ. ಆದರೆ ಈ 25% ಟ್ಯಾಕ್ಸ್ ಮೇಲೆ ಹೊತ್ಕೊಳ್ಳೋದಕ್ಕಾಗಲ್ಲ. 2.5% ಇರೋದನ್ನು ಇನ್ನೊಂದು 12.5% ಆಗಿ 15% ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಜಪಾನವನು ಒಪ್ಕೊಂಡ ಸ್ಟೀಲ್ ಅಲ್ಯೂಮಿನಿಯಂ ಇದರಲ್ಲಿ ಬರೋದಿಲ್ಲ ಅಂತ. ಯಾಕಂದರೆ ಅವನು ಪೌಂಡ್ ಸ್ಟೀಲಿಂದ ಏನು ಎಕ್ಸ್ಪೋರ್ಟ್ ಮಾಡೋದಿಲ್ಲ. ಆದರೆ ಅವನು USDನೇ ತಗೋತೀನಿ ಅಂತ ಹೇಳಿದ್ರೆ ತಡೆದು ನಿಲ್ಲಿಸ್ಬಿಟ್ರು. ಇದರಿಂದ ಏನು ಅಂತಂದರೆ ಈಗ ಜಪಾನ್ನಲ್ಲಿ ಇಷ್ಟೊಂದು ಟ್ಯಾಕ್ಸ್ ಇಲ್ಲ. ಕಾರ್ನ ರೆಡಿ ಮಾಡಿ ಚೀಪಾಗಿ ಅಮೇರಿಕಾದಲ್ಲೇ ಇಳಿಸ್ಬಿಡ್ತಾರೆ. ಆಲ್ರೆಡಿ ಫೋರ್ಡ್ GF5 ಹಾಕ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವನಿಗೆ ಸ್ಟೀಲ್ ಆ್ಯಂಡ್ ಅಲ್ಯೂಮಿನಿಯಮಲ್ಲಿ ಹೆವಿ ಟ್ಯಾಕ್ಸ್ ಇದೆ. ಅದರಿಂದ ಅವನಿಗೆ ಜಪಾನ್ ಜೊತೆ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಟ್ರಂಪು ಏನೋ ಒಂದು ಜಯಿಸಬೇಕು ಅನ್ನೋದಕ್ಕೋಸ್ಕರ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ. ಇದರಲ್ಲಿ ಬೇರೆ ಇನ್ನೇನು ಮಾಡಿದ್ದಾರೆ ಅಂತಂದರೆ ಕನ್ಸೆಷನ್ ನೀವು ಅಕ್ಕಿ ಕೂಡ ಸ್ವಲ್ಪ ಮಾರ್ಬೋದು ಜಪಾನಲ್ಲಿ ಅಂತ ಹೇಳಿದ್ದಾರೆ. ಅದು ಕೂಡ ಜಪಾನ್ಗೇನೆ ಅಡ್ವಾಂಟೇಜು. ಯಾಕೆ ಅಂತಂದರೆ ಬೆಲೆಗಳನ್ನು ಅಕ್ಕಿ ಬೆಲೆ ತುಂಬಾ ಏರಿತ್ತು ಜಪಾನಲ್ಲಿ. ಸ್ವಲ್ಪ ಅಮೇರಿಕಾದಿಂದ ಇಳಿದು ಬೆಲೆ ಏರಿಕೆನ ಕಡಿಮೆ ಮಾಡೋದಕ್ಕೆ ಅದು ಯೂಸ್ ಆಗುತ್ತೆ. ಅದರಿಂದ ಜಪಾನ್ಗೆ ವಿನ್ ರಿಲೇಷನ್ಶಿಪ್ಪು. ನಾವು ಒಂದು 1.5 ವರ್ಷದಿಂದ ಎಲ್ಲಿ ತಿರುಗಿದ್ರೂ ಒಂದು ಆವರೇಜ್ ಆಗಿ ಡಿವಿಡೆಂಟ್ನ ಸೇರಿಸಿದ್ವಿ ಅಂತಂದರೆ 15% ಎಲ್ಲದನ್ನು ರೆಗ್ಯುಲರ್ ಆಗಿ ಕನ್ಸಿಡರ್ ಮಾಡಿದ್ವಿ ಅಂತಂದರೆ 15% ರಿಟರ್ನ್ ಇರುತ್ತೆ. ಅದರಿಂದನೇ ಈ ಟ್ರೇಡ್ ಮಾಡೋರೆಲ್ಲ ಸಂತೋಷವಾಗಿ ಸುತ್ತಾಡ್ತಾ ಇದ್ದಾರೆ. ಸೊ ಈ ಜಪಾನು ಕರೆಕ್ಟಾಗಿ ಹೋಗಬೇಕು. ಇವತ್ತು ಟಾಪ್ ಹೆಡ್ಲೈನೇ ಜಾಪನೀಸ್ ಆಟೋ ಸ್ಟಾಕ್ಸೇ ಪವರ್ ಹೌಸ್ ಆಫ್ ದ ನಿಕ್ಕಿ 1 ಇಯರ್ ಹೈ. ಇದು ಫುಲ್ಲಾಗಿ ಪವರ್ ಹೌಸ್ ಆಗಿ ಪವರ್ ಮಾಡಿದ್ದೆಲ್ಲನೂ ಜಾಪನೀಸ್ ಆಟೋ ಸ್ಟಾಕ್ಸ್. ಯಾಕೆ ಅಂತಂದರೆ ಟ್ರಂಪು ಜಪಾನ್ ಹತ್ರ ಸರೆಂಡರ್ ಆಗಿದ್ದಾರೆ. ಇವತ್ತು ಟೊಯೋಟಾ, ಹೋಂಡಾ, ಸೋನಿ ಈ ಥರ ಕಂಪನಿಗಳ ಕಾಲು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ರೂಪಾಯಿ ಒಂದು 7-8% ಬಿದ್ದಿದೆ. ಅದೇ ನಿಮಗೆ ಎಕ್ಸ್ಟ್ರಾ. ಸೊ ರುಪಿ ಟರ್ಮ್ಸಲ್ಲಿ 20% ಮೇಲೆ ತೊಗೊಂಡಿದ್ದೀವಿ ರಿಟರ್ನು. ಇದರಿಂದನೇ ನಾವು ಯಾವಾಗಲೂ ಈ ಹೊರಗಿನ ಮಾರ್ಕೆಟ್ನ ನೋಡ್ತಾನೆ ಇರ್ತೀವಿ. 1.5 ವರ್ಷದ ಮುಂಚೆ ಕೋಕಾ ಕೋಲಾನ ನೋಡಿದ್ವಿ. ಎಲ್ಲರೂ ಏನು ಹೇಳಿದ್ರು, ಇಂಡಿಯಾದಲ್ಲಿ ಕೋಕಾ ಕೋಲಾ ಕಷ್ಟ. ಯಾಕೆ ಅಂತಂದರೆ ಸಮ್ಮರು ಅರ್ಲಿಯಾಗಿ ಮುಗಿದೋಯ್ತು, ಮಳೆ ಬೇಗ ಬಂದ್ಬಿಡ್ತು. ಮಳೆಗಳೆಲ್ಲ ಬೇಗ ಬಂದಿದ್ದರಿಂದ ಪೆಪ್ಸಿ, ಕೋಕಾ ಕೋಲಾ ಸೇಲ್ಸ್ ಎಲ್ಲ ಇಲ್ಲ. ಕ್ಯಾಂಪ ಬಂದು ಕೋಕಾ ಕೋಲಾನ ಖಾಲಿ ಮಾಡಿಬಿಡುತ್ತೆ ಅಂತ. ಇಲ್ಲಿ ಪರವಾಗಿಲ್ಲ, ಮಳೆ ಬೇಗ ಬಂದರೆ ಏನಂತೆ, ಯುರೋಪಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದರಿಂದ ಯುರೋಪಲ್ಲಿ ರೆಕಾರ್ಡ್ ಸೇಲ್ಸ್. ಅದರಿಂದ ಅನಲಿಸ್ಟ್ನ ಎಸ್ಟಿಮೇಟ್ನು ದಾಟಿ ಸೇಲ್ಸ್ ಏರಿದೆ ಕೋಕಾ ಕೋಲಾದಲ್ಲಿ. ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಪ್ರೋಟೀನ್ ಶೇಕ್ ಕೂಡ ಸೂಪರಾಗಿ ಮಾಡಿದೆ. ಅದರಿಂದ ಇವತ್ತು ಫುಲ್ಲಾಗಿ ನಮಗೆ
ಎಕ್ಸ್ಟರ್ನಲ್‌ನಿಂದ ನ್ಯೂಸು. ಟೊಯೋಟಾ, ಒಂದು ಸೈಡಲ್ಲಿ ಹೋಂಡಾದಲ್ಲಿ ಹೋಂಡಾ, ಇನ್ನೊಂದು ಸೈಡಲ್ಲಿ ಕೋಕಾ ಕೋಲಾ. ಅದು ಮಾತ್ರ ಅಲ್ಲದೆ ಬೇರೆ ಜಾಪನೀಸ್ ಸ್ಟಾಕು ಏರಿದೆ, ಚಿನ್ನ ಕೂಡ ಏರಿದೆ. ಇದನ್ನೆಲ್ಲ ನೀವು ಓವರಾಲ್ ಆಗಿ ನೋಡಿದಾಗ ಪೋರ್ಟ್‌ಫೋಲಿಯೋನ ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಈ ಫೀಚರ್ಸ್ ಎಲ್ಲ ಬೇಕು. ಅದರಿಂದನೇ ನಾವು ಯಾವಾಗಲೂ ಅಟ್ ಸಮ್ ಸ್ಟೇಜ್ ಮಾರ್ಕೆಟಲ್ಲಿ ಅಪ್ಪಾಗಿ ಇರ್ತಾನೆ ಇರ್ತೀವಿ. ಈಗ ಏನು ಹೇಳ್ತಿದ್ದಾರೆ ಅಂದರೆ FIIಸಿಂದ ಇನ್ವೆಸ್ಟ್ ಮಾಡುವಂಥ ಒಂದೇ ಸೆಕ್ಟರು ಮೆಟಲ್ ಸೆಕ್ಟರ್ ಅಂತ ಹೇಳ್ತಿದ್ದಾರೆ. ಅದರಿಂದಾನೇ ಮಾಡಿದ್ರಿ ಅಂತಂದರೆ ಟಾಟಾ ಸ್ಟೀಲ್ 163ರಲ್ಲಿ ಇದೆ. ನಾವು ಕನ್ಸಿಡರ್ ಮಾಡಿದ್ದೆಲ್ಲ 60, 70, 80 ಹೀಗೆ. ಅದು ಕೂಡ ಡಬಲ್ ಆಗಿದೆ. 100% ರಿಟರ್ನ್ ಬಂದಿದೆ. ಹಂಗೆ ಪ್ರಾಫಿಟ್ ಕೂಡ ಬಂದಿದೆ. ಈಗ ಅದನ್ನು ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಸೊ ನಿಮಗೆ ಇದೆಲ್ಲ ಒಂದು ಒಳ್ಳೆ ಸುದ್ದಿ, ಶುಭ ಸುದ್ದಿಯಾಗಿ ಬರ್ತಾನೆ ಇದೆ. ಇವತ್ತು ಡಾಕ್ಟರ್ ರೆಡ್ಡಿಯ ರಿಸಲ್ಟ್ ಬರ್ತಿದೆ, ಹಾಗೆ ಇನ್ಫೋಸಿಸ್ ರಿಸಲ್ಟ್ ಬರ್ತಿದೆ, ಮತ್ತು ಟಾಟಾ ಕನ್ಸ್ಯೂಮರ್ ರಿಸಲ್ಟ್ ಕೂಡ ಬರ್ತಿದೆ. ಟಾಟಾ ಕನ್ಸ್ಯೂಮರ್ ರಿಸಲ್ಟ್ನ ಎಲ್ಲರೂ ಕೇರ್ಫುಲ್ ಆಗಿ ನೋಡ್ತಾರೆ, ಡಿಮ್ಯಾಂಡ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಇನ್ಫಿಯರ್ ರಿಸಲ್ಟು ಹೇಗಿದೆ ಅನ್ನೋದನ್ನು ಅವರೆಲ್ಲ ಗೊತ್ತಾಗುತ್ತೆ. 2026 ಗೈಡೆನ್ಸ್ನ ಅಕ್ಯುರೇಟಾಗಿ ಕೊಡ್ತಾರೆ ಅಂತ ನಾವು ನಂಬ್ತಾ ಇದ್ದೀವಿ. ಅದರಿಂದ IT ಸೆಕ್ಟರು ಈಗ ಸದ್ಯಕ್ಕೆ ವಾಶ್ ಔಟು. ಇನ್ಫೋಸಿಸ್ ಮಾತ್ರ ಚೆನ್ನಾಗಿ ಮಾಡಿದರೆ ಇನ್ಫೋಸಿಸ್ ಸ್ಟಾಕು ಬೆಲೆ ಏರುತ್ತೆ. ಅದರಲ್ಲಿ ಈ ಸಲ ಮೇಜರ್ ಹೈಕ್ ಇದೆಯಾ ಇಲ್ವಾ ಅನ್ನೋದನ್ನು ತುಂಬ ನೀಟಾಗಿ ಗಮನಿಸ್ತಾರೆ. ಓಫೋರ್ ಅಂತ ಒಂದು ಕಂಪನಿ, NIIT, ಹಳೆ NIIT, ಅದು ಎಕ್ಸ್ಟ್ರೀಮ್ಲಿ ಹೈಲಿ ಓವರ್ ವ್ಯಾಲ್ಯೂಡು. ಆದರೆ ಡೀಪಾಗಿ ಕರೆಕ್ಟ್ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ಅವರ ರಿಸಲ್ಟ್ ಕೂಡ ಇವತ್ತು ಬರ್ತಿದೆ. ಇವತ್ತು ಬೆಳಗ್ಗೆ ಬ್ಯಾಂಕ್ ನಿಫ್ಟಿ ನೆಗೆಟಿವಲ್ಲಿತ್ತು. ಈಗ ನಾನು ಮಾತಾಡ್ತಿರೋವಾಗ ಅದನ್ನು ಮೇಲೆ ಎತ್ತಿ ಹಿಡಿದಿಟ್ಟಿದ್ದಾರೆ. ನೀವು ಝೈಡರ್ ಲೈಫ್ ಸೈನ್ಸಸ್ನ ಕನ್ಸಿಡರ್ ಮಾಡಿದ್ರಿ ಅಂತಂದರೆ ನಿಮಗೆ 2 in 1 ಸಿಗುತ್ತೆ. ಯಾಕೆಂತಂದರೆ ಝೈಡರ್ ವೆಲ್ನೆಸ್ ಅದರಲ್ಲೇ ನಿಮಗೆ OCನಲ್ಲೇ ಸಿಗುತ್ತೆ. ಇವತ್ತು ಇಂಡಿಯಾದಲ್ಲಿ ಫೇಸ್ 3 ಟ್ರಯಲ್ಗೆ ಒಂದು ಡ್ರಗ್ನ ಅಪ್ರೂವ್ ಮಾಡಿದ್ದಾರೆ. ಇದು ಕಾರ್ಡಿಯೋವಾಸ್ಕ್ಯುಲರು, ಟೈಪ್ 2 ಡಯಾಬಿಟಿಸ್ನು ಸೇರಿ ಟ್ರೀಟ್ ಮಾಡುತ್ತೆ ಅಂತ ಹೇಳ್ತಾರೆ. ಫಾರ್ ಎ ಚೇಂಜ್ ಕನ್ಸಿಡರ್ ಮಾಡ್ಬೋದು. ಸೊ ಇದು ಮೂರೂ ಒಳ್ಳೆ ಪೊಸಿಷನ್ನಲ್ಲಿ ಇದೆ. ATMು ಫಸ್ಟ್ ಟೈಮ್ ಪ್ರಾಫಿಟ್ ಮಾಡಿದ್ದಾರೆ. ಯಾಕೆಂತಂದರೆ ಜನಗಳು ಈ ಕಾಸ್ಟ್ನ ಕಡಿಮೆ ಮಾಡಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಕಾಸ್ಟ್ನ ಕಡಿಮೆ ಮಾಡಿದ್ದಾರೆ. ಇದೇ ಥರ ಪ್ರಾಫಿಟ್ ಮಾಡಿದ್ರು ಅಂತಂದರೆ ಹಳೆ ಪ್ರೈಸ್ನ ಜಸ್ಟಿಫೈ ಮಾಡ್ಬೋದು. ಈಗ ಎಕ್ಸಿಸ್ಟಿಂಗ್ ಪ್ರೈಸ್ನೇ ಜಸ್ಟಿಫೈ ಮಾಡೋದಕ್ಕಾಗಲ್ಲ. ಅದೇ ಸಮಯದಲ್ಲಿ ಬ್ಲಿಂಕಿಟ್ ಸೂಪರಾಗಿ ಮಾಡ್ತಾ ಇದೆ. ಬ್ಲಿಂಕಿಟ್ ಲಾಸಸ್ಸಿಂದ ಪ್ರಾಫಿಟಬಲ್ ಆಗಿಬಿಡುತ್ತೆ. ಹೇಗೂ ಈಗ ಝೊಮ್ಯಾಟೊ ಆಗಿದೆ ಅನ್ನೋದ್ರಿಂದ ಅದೇ ಥರ ಇದು ಆಗ್ಬಿಡುತ್ತೆ ಅನ್ನುವಂಥ ಒಂದು ಹೋಪಲ್ಲಿ 115ರವರೆಗೂ ಝೊಮ್ಯಾಟೊನ ಮೇಲೆ ತಗೊಂಡು ಹೋದರು. ಝೊಮ್ಯಾಟೊ ಈಗ ಮೋರ್ ವ್ಯಾಲ್ಯೂಯಬಲ್ ದೆನ್ ವಿಪ್ರೋ ಅಂತ ಹೇಳ್ತಿದ್ದಾರೆ. ನೀವೀಗ ಒಂದು ಸೈಡಲ್ಲಿ ವಿಪ್ರೋ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ಟು ಡಿವಿಡೆಂಟು ಕೊಡುವಂಥ ಕಂಪನಿ, ಹಾಗೆ ಝೊಮ್ಯಾಟೊನು ನೀವು ಕಂಪೇರ್ ಮಾಡಿದ್ರಿ ಅಂತಂದರೆ ಅದು ನಮ್ಮ ಮುಟ್ಟಾಳ್ತನ ಅಂತ ಹೇಳ್ಬೋದು. ಮಾರ್ಕೆಟ್ ಎಚ್ಚರಗೊಂಡ್ರೆ ನಮಗೆ ಅವಾಗಿದೆ ಕಚೇರಿ. ಸೊ ಇದು ಪೇಟಿಎಮ್ ಬಗ್ಗೆ ಬಂದಿರೋಂಥ ನ್ಯೂಸು. ಟ್ರಂಪ್ ಭಾಗವತರು ಏನು ಹೇಳ್ತಿದ್ದಾರೆ ಅಂತಂದರೆ 8 ತಿಂಗಳಲ್ಲಿ ಪವನ್ನ ಖಾಲಿ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿಸೆಂಟ್ ಏನು ಹೇಳ್ತಾರೆ ಅಂತಂದರೆ ಪವಲ್ ಇರ್ಬೋದು, ಆದರೆ ನಾವು ಹೇಳಿದ ಮಾತನ್ನ ಕೇಳಬೇಕು ಅಂತಿದ್ದಾರೆ. ಸೊ ಇಬ್ಬರೂ ಡಿಸೈಡ್ ಮಾಡ್ತಾ ಇದ್ದಾರೆ ಜುಲೈಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಇಂಡಿಯಾಗೂ UKಗೂ ಇರೋಂಥ ಟ್ರೇಡ್ ಅಗ್ರಿಮೆಂಟ್ನ ಲಂಡನ್ನಲ್ಲಿ ಮೋದಿನೂ ಈ ಪ್ರಥಮ ಸ್ಟ್ರಾಮನು ಒಪ್ಕೋತಾರೆ ಅಂತ ಎದುರು ನೋಡ್ತಾ ಇದ್ದಾರೆ. ಆದರೆ ಇಂಡೋ ಅಮೇರಿಕನ್ ಡೀಲ್ ಏನಾಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಪ್ರಪಂಚದ ತುಂಬೆಲ್ಲ ಜಪಾನ್ ಒಂದು ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್, ಅಗ್ರಿಮೆಂಟಲ್ಲಿ ಸಹಿ ಹಾಕಿದ್ದನ್ನು ಪಾಸಿಟಿವ್ ಆಗೇ ನೋಡ್ತಾರೆ. ಸೊ ಇವತ್ತು ಶಾರ್ಟ್ ಟರ್ಮಲ್ಲಿ ಜಾಪನೀಸ್ ಮಾರ್ಕೆಟು ಚೆನ್ನಾಗಿ ಗ್ರೋ ಆಗುತ್ತೆ. ಟೊಯೋಟಾ, ಹೋಂಡಾ, ನಿಸಾನ್ ಈ ಥರ ಕಂಪನಿಗಳಿಗೆಲ್ಲ ಒಳ್ಳೆ ಸಮಯ. ಸೊ ಇಂಡಿಯಾದಿಂದ ಇನ್ನೂ ಸ್ವಲ್ಪ ಫಂಡ್ಸು ಹೊರಗಡೆ ಹೋಗುತ್ತೆ. ರೂಪಾಯಿ 86-50 ದಾಟೋದಕ್ಕೆ ಸಾಧ್ಯತೆಗಳು ತುಂಬ ಪ್ರಕಾಶಮಾನವಾಗಿದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಅವರು ಒಬ್ಬ ಫಾರಿನ್ ಪ್ಲೇಯರ್ಸ್ ಜೊತೆ ಜಾಯಿಂಟ್ ವೆಂಚರಲ್ಲಿ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅವರ ಸಬ್ಸಿಡ್ರಿ ಆಗಿದೆ. ಅವರು ಏನು ಹೇಳ್ತಿದ್ದಾರೆ ಅಂದರೆ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ನ ಸಬ್ಸಿಡರಿ ಆಗಿರೋವಂಥ ಇನ್ಶೂರೆನ್ಸ್ ಕಂಪನೀಸ್ನ ಲಿಸ್ಟ್ ಮಾಡಿ ಸ್ವಲ್ಪ ಈ ಆಫರ್ ಫಾರ್ ಸೇಲ್ಸ್ನ ಹಾಕಿ ಪ್ರಾಫಿಟ್ ಬುಕ್ ಮಾಡ್ಕೋತೀವಿ. ಡಿಪಾಸಿಟ್ ತಗೊಂಡು ಸಾಲ ಕೊಟ್ಟು ನಮಗೆ ಪ್ರಾಫಿಟ್ ಮಾಡೋದಕ್ಕೆ ಆಗಿಲ್ಲ, ಹೀಗಾದರೂ ಸ್ವಲ್ಪ ಪ್ರಾಫಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು QIP ಕೊಟ್ಟಿದ್ದಾರೆ. ಕ್ವಾಲಿಫೈಡ್ ಇನ್ಶೂರೆನ್ಸ್ಮೆಂಟ್ಗೆ ಯಾರು ತಗೋತಾರೆ
ನಮ್ಮ ಅವ್ರ ತಲೆನಲ್ಲೇ ಇಟ್ಟಿದ್ದಾರೆ. ಈ ಬೋಲ್ಡ್ ತಲೆನಲ್ಲಿ ಬೆಣ್ಣೆ ಇಡೋ ಥರ LIC ತಲೆನಲ್ಲಿ ಎಲ್ಲದನ್ನು ಕಟ್ಟಿದ್ದಾರೆ. ಗೌರ್ಮೆಂಟು NICನ ಪಿಗ್ಗಿ ಬ್ಯಾಂಕ್ ಥರ ಯೂಸ್ ಮಾಡ್ತಿದೆ. ಇಷ್ಟೇನೇ ಇವತ್ತಿನ ಸುದ್ದಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.